ಯಾರು ಬಂದರು? ಡಾಕ್ಟರ್ ಬಂದಿದ್ದಾರೆ ಅಲ್ಲಿ ದೂರದಲ್ಲಿ. ಮತ್ತೆ ನಾವು ಇದನ್ನು ಇಷ್ಟು ಕಟ್ಟಿ ಖರ್ಚು ಮಾಡಿದ್ದೇವೆ. ಇದು ಕೂಡ ಸೂಪರ್ ಆಗಿ ಕಾಣ್ತುಂಟು. ನನಗೊಂದು ಹುಚ್ಚ ಅಭ್ಯಾಸ ಉಂಟು, ಎಲ್ಲ ನನಗೆ ಬೇಕಾದಷ್ಟು ಸುರುವಿಗೆ ಹೊತ್ಕೊಂಡು ಬರುದು. ಶೇರ್ ಮಾರ್ಕೆಟ್ ಏರಿದಕ್ಕಿಂತ ಸ್ಪೀಡಲ್ಲಿ ಉಳಿದದ್ರ ರೇಟ್ ಇರ್ತುಂಟು. ಇದು ರೂಬಿ ರೆಡ್ ಅಂತ ಹೇಳಿ ಕಲರ್. ಇದಕ್ಕೆ ಇಡೀ ಮನೆಗೆ ಸೋಲಾರ್ ಹಾಕ್ತಿದ್ರೆ. ಇದಕ್ಕೆ ಇಂಡಿಗೋದವರದ್ದು ಇದು ಫಿನಿಶ್ ಆಗ್ಲಿಲ್ಲ. ಡೋರ್ ನೋಡಿ ನಿಮ್ಮ ಹಿಂದೆ ಉಂಟು. ನಾವು ಹಲಸಿನ ಮರ, ಸಾಗುವಾನಿ ಮರ, ಯಾವ ಮರ ಹಾಕಿ ತುಂಬಾ ಕಾಸ್ಟ್ಲಿ ಆಗ್ತದೆ. ಹೌದು, ಇದು ನಮಗೆ 15-16 ಸಾವಿರದಲ್ಲಿ ಆಗ್ತದೆ. 25 ವರ್ಷ ಗ್ಯಾರಂಟಿ ಉಂಟು, ಲೈಫ್ ಟೈಮ್ ವಾರಂಟಿ ಉಂಟು. ಆ ಕಂಪನಿ ಈ ಕಂಪನಿ ಎಲ್ಲ ಒಂದೇ. ಇಲ್ಲ ಇನ್ನೆಂತ ಇಲ್ಲ, ಇದಕ್ಕೆಂತ ಇಲ್ಲ. ತೆಂಗಿನ ಗೋಡೆಗೆ ಹಾಕದಿದ್ರೆ ನೀರಲ್ಲಿ ಅದು ಇರ್ತದೆ. ಕ್ಲೀನ್ ಮಾಡುವಾಗ ಮರ ಹೊರಬೇಕಲ್ಲ, ತೆಂಗಿನಕಾಯಿ ಹಾಕ್ಲಿಕ್ಕೆ, ಅಡಿಕೆ ಹಾಕ್ಲಿಕ್ಕೆ ಎಲ್ಲ ಇದ್ರೆ ಕೀ ಆನ್ ಮಾಡಿದ್ರೆ ನಿಮಗೆ ಎಲ್ಲ ಬದಿಯಿಂದ ಲಾಕ್ ಆಗ್ತದೆ. ಇಲ್ಲಿ ಖಾಲಿ. ಮಾತೆರೆಗಳ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ನಾನು ಇವತ್ತು ಈಶ್ವರಮಂಗಲದಲ್ಲಿ ವೆಂಕಟೇಶ್ ಡಾಕ್ಟರ್ ಅವರ ಜೊತೆಗಿದ್ದೇನೆ ಸ್ನೇಹಿತರೆ. ಈ ಹಿಂದಿನ ವಿಡಿಯೋದಲ್ಲಿ ಮಡ್ಡು ಬ್ಲಾಕಲ್ಲಿ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಕೆಲಸ ಪ್ರಾರಂಭ ಮಾಡುವಾಗ ಹೇಗೆಲ್ಲ ಕಾಣ್ತಾ ಇತ್ತು ಅಂತ ನಾವು ನೋಡಿದ್ದೇವೆ ಸ್ನೇಹಿತರೆ. ಹಾಗೆಯೇ ಈಗ ಮನೆ ಆಲ್ಮೋಸ್ಟ್ ಫಿನಿಶಿಂಗಿಗೆ ಬಂದಿದೆ. ಹಾಗೆಯೇ ಡಾಕ್ಟರ್ ಹತ್ರ ಒಂದು ಸ್ವಲ್ಪ ಮಾತಾಡಿಕೊಂಡು ಮನೆಯನ್ನು ಒಮ್ಮೆ ನೋಡಿಕೊಂಡು ಬರುವ ಸ್ನೇಹಿತರೆ. ಬನ್ನಿ. ಎಲ್ಲರಿಗೂ ಸ್ವಾಗತ. ಹೋಗುವ ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ. ಮಡ್ಡು ಬ್ಲಾಕ್ ಇದೆಲ್ಲ ಸಂಪೂರ್ಣವಾಗಿರುವಂಥ ಮಾಹಿತಿಗಳನ್ನೆಲ್ಲ ತಿಳಿಸಿಕೊಟ್ಟಿದ್ದೀರಿ ಸರ್ ನಮ್ಮ ಜೊತೆ. ಹಾಗೆಯೇ ಸುಮಾರು ಜನರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ತುಂಬಾ ಒಂದು ಒಳ್ಳೆಯ ವಿಷಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಹೊಸ ಪ್ರಯೋಗ ಕೂಡ ಮಾಡಿ ನೋಡಬಹುದು ಅಂತ. ಈಗ ನಾವಿಲ್ಲಿ ನೋಡ್ತಾ ಇದ್ದೇವೆ, ಮೇಲೆ ಎಲ್ಲ ಸೀಲಿಂಗ್ ಆಗಿದೆ. ನೆಲ ನೋಡ್ಬೇಕಾದ್ರೆ ಇಲ್ಲಿ ಟೈಲ್ಸ್ ಎಲ್ಲ ಆಗಿದೆ ಸರ್. ಈಗ ತುಂಬಾ ವ್ಯತ್ಯಾಸ ಗೊತ್ತಾಗ್ತದೆ. ಇದು ಸೀಲಿಂಗ್ ಆದ ಕೂಡಲೇ ಮೇಲಿನ ಶೀಟಿಗೆ ಗಾವು ಅಂತ ಹೇಳ್ತಾರೆ, ಒಂದು ಬಿಸಿಯ ಒಂದು ಅನುಭವ ಉಂಟಲ್ಲ, ಅದು ಈಗ ಬರುವುದೇ ಇಲ್ಲ. ಯಾಕಂದ್ರೆ ನಾವು ಅದಕ್ಕೆ ಈಗ ಫೈಬರ್ ಇದು ಫಾಲ್ಸ್ ಸೀಲಿಂಗ್ ಮಾಡಿದೆವು. ಬೇರೆ ಬೇರೆ ಫಾಲ್ಸ್ ಸೀಲಿಂಗ್ ಅನ್ನು ನಾವು ಆಪ್ಷನ್ ಅನ್ನು ನೋಡಿದೆವು. ಇದು ACP ಶೀಟ್ ಅಲ್ಲಿ ಮಾಡುದಾ, ಫೈಬರ್ ನಲ್ಲಿ ಮಾಡುದಾ, ಅಥವಾ ಸಿಮೆಂಟ್ ಶೀಟ್ ಹಾಕಿ ಮಾಡುದಾ, ಈಗ ಸುಮಾರು ಆಪ್ಷನ್ಗಳುಂಟು. ನಮಗೆ ಆ ಆಪ್ಷನ್ ನಲ್ಲಿ ನನಗೆ ಖುಷಿ ಆದದ್ದು ಫೈಬರ್ ಶೀಟ್ ಒಳ್ಳೇದಂತ. ಫೈಬರ್ ಶೀಟ್, ಹೌದು ಫೈಬರ್ ಶೀಟ್. ಹಾಗೆ ಅದರಲ್ಲಿ ಬೆಂಡೆಲ್ಲ ಬರುವುದಿಲ್ಲ ಅಂತ ಹೇಳಿದ್ರು, ಇವರು ಹಾಕುವವರು ಸಹ ಗ್ಯಾರಂಟಿ ಕೊಟ್ಟರು. ಹಾಗೆ ಅವರು ಎಲ್ಲ ಇದರದ್ದು ಸಹ ನಮಗೆ ಸ್ಯಾಂಪಲ್ ಕೊಟ್ಟಿದ್ರು. ಮತ್ತೆ ನಮಗೆ ಇದಕ್ಕೆ ಮ್ಯಾಚ್ ಆಗುವ ಕಲರು, ಈಗ ಸ್ವಲ್ಪ ನಾವು ಹೊಸ ಜನರೇಷನ್ ಟ್ರೆಂಡ್ ಅನ್ನು ಸಹ ನೋಡಿಕೊಳ್ಳಬೇಕಾಗ್ತದೆ. ಅದನ್ನೆಲ್ಲ ನೋಡಿಕೊಂಡು ನಾವು ಮ್ಯಾಚ್ ಆಗುವ ಕಲರ್ ಅನ್ನು ಸಹ ಸೆಲೆಕ್ಟ್ ಮಾಡಿಕೊಂಡು, ಮತ್ತೆ ಅವರ ಗ್ಯಾರಂಟಿಯನ್ನು ನೋಡಿಕೊಂಡು, ಮತ್ತೆ ನಮ್ಮ ಕಿಸೆಯ ಭಾರವನ್ನು ಸಹ ನೋಡಿಕೊಂಡು ಫೈಬರ್ ಶೀಟಿಗೆ ನಾವು ಆಗ್ಬೋದು ಅಂತ ಫೈನಲ್ ಮಾಡಿ ಈಗ ಫೈಬರ್ ಶೀಟ್ನ ಸೀಲಿಂಗ್ ಮಾಡಿಸಿದ್ದೇವೆ. ಆದ್ರೆ ವ್ಯತ್ಯಾಸ ತುಂಬಾ ಗೊತ್ತಾಗ್ತದೆ, ಬಿಸಿ ಗೊತ್ತೇ ಆಗುದಿಲ್ಲ. ಇದಕ್ಕೆ ಎಷ್ಟು ಸರ್ ಅಮೌಂಟ್ ಫೈಬರ್ ಶೀಟಿಗೆ? ಅದಕ್ಕೆ 80,000 ಖರ್ಚಾಗುತ್ತೆ ನಮಗೆ ಸಾಧಾರಣ. ಮತ್ತೆ ರೇಟ್ ವ್ಯತ್ಯಾಸ ಆಗ್ತಾ ಉಂಟು. ಯುದ್ಧದ ಹೆಸರು ಹೇಳಿ ತುಂಬಾ ವ್ಯತ್ಯಾಸ ಆಗ್ತಾ ಉಂಟು. ಹಾಗಾಗಿ ಎಲ್ಲದಕ್ಕೂ ಸಹ ಏರ್ತಾ ಉಂಟು. ಪ್ರತಿಯೊಂದು ಐಟಮ್ ನಾನು ಹೋಗಿ ನೋಡುವಾಗ ಒಂದು ರೇಟ್ ಇತ್ತು, ಪುನಃ ಇಲ್ಲಿ ಫೈನಲ್ ಬರುವಾಗ ಇನ್ನೊಂದು ರೇಟ್ ಆಗಿದೆ. ಉದಾಹರಣೆಗೆ ಹೇಳ್ತೇನೆ ನಾನು, ವೈರಿಂಗಿನ ಪೈಪು ಆಂಕರ್ನದ್ದು ಒಳ್ಳೆ ಗಟ್ಟಿ ಕ್ವಾಲಿಟಿ. ಎಲ್ಲಿಯಾದ್ರೂ ಇಲಿ ಮತ್ತು ಬಂದ್ರೆ ಸೀಲಿಂಗಿನ ಮೇಲೆ ಪಾಸ್ ಆಗುದು. ನನ್ನ ವೈರಿಂಗಿನ ಇದೆಲ್ಲ ಅದು ಗಟ್ಟಿ ನಿಲ್ತದೆ. ಒಳ್ಳೆ ದಪ್ಪದು ಬೆಸ್ಟ್ ಕ್ವಾಲಿಟಿದು ಮಂಗಳೂರಿಂದಲೇ ತಂದದ್ದು. ಅದಕ್ಕೆ MRP 140 70 ರೂಪಾಯಿ ಕೊಟ್ಟಿದ್ದಾರೆ ನಮಗೆ ಅಲ್ಲಿ ಹೋಲ್ಸೇಲ್ ನಲ್ಲಿ. ಅದೇ ಇದು ನಾನು ಫೈನಲ್ ಆಗುವಾಗ ನನಗೆ ವಾಪಸ್ ಒಂದು 6 ಪೀಸ್ ಬೇಕಾಯ್ತು. ಶುರುವಿಗೆ 60 ಪೀಸ್ ಬಂದದ್ದು ಸಾಕಾಗಲಿಲ್ಲ ಅಂತ ವಾಪಸ್ 6 ಪೀಸ್ ತರ್ಲಿಕ್ಕೆ ಹೋಗುವಾಗ ಅದಕ್ಕೆ 95 ರೂಪಾಯಿ ಆಗಿದೆ. ಎಲ್ಲಿಂಟು ರೇಟ್, ಎಲ್ಲಿಂದ ಎಲ್ಲಿಗೆ ಡಬ್ಬಲ್. ಹಾಗಾಗಿ ಸಿಕ್ಕಾಪಟ್ಟೆ ಏರ್ತಾ ಉಂಟು. ಈಗ ಒಂದು ತಿಂಗಳ ಹಿಂದೆ, ಒಂದೂವರೆ ತಿಂಗಳ ಹಿಂದೆ ತಂದದಷ್ಟೇ, ಅಷ್ಟರಲ್ಲಿ ನನಗೆ ಅಷ್ಟು ಡಿಫರೆನ್ಸ್ ಆಯ್ತು. ಅದೇ ನೀವು ಮೊದಲೇ ಶುರು ಮಾಡಿದ್ದೀರಿ, ಆದ್ರಿಂದ ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಈಗ ಫಿನಿಶ್. ಈಗ ಏನಾದ್ರು ಪ್ರಾರಂಭ ಮಾಡ್ತಿದ್ರೆ ತಿಂಗಳಿಂದ ತಿಂಗಳಿಗೆ ಏರ್ತಾ ಉಂಟು. ವೈರ್ ಸಹ ಹಾಗೆ, ನಾನು ವೈರಿಂಗಿನ ವೈರ್ ಎಲ್ಲ ಮೊದಲೇ ತಂದಿಟ್ಟಿದೆ. ಅದಕ್ಕೆ ಕಾಯಿಲ್ ಎಷ್ಟು ರೇಟ್ ನನಗೆ ಈಗ ನೆನಪು ಬರ್ತಾ ಇಲ್ಲ ಅಂತ. ಈಗ ಮೊನ್ನೆ ಅಂಗಡಿಗೆ ಅಲ್ಲಿ ಪೈಪಿಗೆ ತರುವಾಗ ಹೇಳಿದೆ, ಈಗ ಸುಮಾರು ಏರಿತು, ನೀವು ತಗೊಂಡೋದ್ರ ಅಂತ 1,000 ಹತ್ರ ಏರಿತು ಅಂತ ಹೇಳಿ. ತಿಂಗಳು ಏರ್ತಾ ಉಂಟು. ಶೇರ್ ಮಾರ್ಕೆಟ್ ಏರಿದಕ್ಕಿಂತ ಸ್ಪೀಡಲ್ಲಿ ಉಳಿದದ್ರ ರೇಟ್ ಏರ್ತಾ ಉಂಟು. ಇದು ಸಹ ಫೈಬರ್ ಶೀಟ್ಗಳು, ಎಲ್ಲ ಫೈಬರ್, ಪ್ಲೈವುಡ್ ಯಾವುದಿಲ್ಲ ನನ್ನ. ಅದು ಎಂತ ಯೂಸ್? ಇದು ಟಿವಿ ಇದಕ್ಕೆ ಹೌದು, ದೊಡ್ಡ ಟಿವಿ ತರುವ ಅಂತ ಹೇಳಿ. ಟಿವಿಗೆ ಇದೆಲ್ಲ ಇಡ್ಬೇಕಲ್ಲ, ವೈಫೈ. ಮತ್ತೆ ಇದು ರೂಬಿ ರೆಡ್ ಅಂತ ಹೇಳಿ ಕಲರ್. ಇದಕ್ಕೆ ನಮಗೊಂದು ರೆಡ್, ಫುಲ್ ಕಾವೇರಿ ರೆಡ್ ಹಾಕ್ಬೇಕು ಅಂತ ಇತ್ತು. ಮತ್ತೆ ಇದನ್ನು ನೋಡಿ ಆಗುವಾಗ ನಾನು ಹಾಗೆ ಎಲ್ಲ ಹುಡುಕ್ತಾ ಇದ್ದೆ ಆಪ್ಷನ್, ಯಾವ ಕಲರ್ಗಳುಂಟು ಅಂತ. ಹಾಗೆ ಈ ರೂಬಿ ರೆಡ್ ನನಗೆ ಮತ್ತು ಇಷ್ಟ ಆಯ್ತು. ಅದಕ್ಕೆ ಈ ಕಲರ್ ಅನ್ನು ಸೆಲೆಕ್ಟ್ ಮಾಡಿದ್ದು. ಇಡೀ ಮನೆ ಫುಲ್ ರೂಬಿ ರೆಡ್ ಎಲ್ಲ. ಅಂದ್ರೆ ಮತ್ತೆ ನಾವು ಒಂದೇ ಕಲರ್ ಇಡೀ ಮನೆಗೆ ಸೆಲೆಕ್ಟ್ ಮಾಡಿದ್ರೆ ನಮಗೆ ವೇಸ್ಟ್ ಜಾಸ್ತಿ ಹೋಗುದಿಲ್ಲ. ಇಕನಾಮಿಕಲ್ ಆಗ್ತದೆ. ಕೆಲವರು ಒಂದೊಂದು ರೂಮಿಗೆ ಒಂದೊಂದು ಸೆಲೆಕ್ಟ್ ಮಾಡ್ತಾರೆ, ಅಪ್ಪನಿಗೊಂದು, ಮಗನಿಗೊಂದು, ಹೆಂಡತಿಗೊಂದು ಅಂತ ಹೇಳಿ. ನಮ್ಮ ಕಿಸೆಗೆ ಭಾರ ಜಾಸ್ತಿ, ಖರ್ಚು ಜಾಸ್ತಿ, ವೇಸ್ಟ್ ಜಾಸ್ತಿ ಹೋಗ್ತದೆ. ಇಲ್ಲಿ ಮೀಟರ್ ಸರ್ ಇಲ್ಲಿ ಗೋಡೆಯಲ್ಲಿ? ಹೌದು.
ಇದು ಇನ್ನೊಂದು ಬೇಕಾದ್ರೆ ನಾವು ಇದು ಒಂದು ಇದು ಎಂತದ್ದು ಅಂತ ಹೇಳಿದ್ರೆ ಸಿಡಿಲೆಲ್ಲ ಬಂದ್ರೆ ತೆಗಿಲಿಕ್ಕೆ ಅದೇ ಇಂಡಸ್ಟ್ರಿಯಲ್ ಸಾಕೆಟ್ ಕೆಳಗಿನ ಇಡ್ಲಿಕ್ಕೆ, ಮತ್ತೆ ಮೇಲ್ನದ್ದು ಫುಲ್ ಸ್ವಿಚ್ಗಳು ಮತ್ತೆ ಇದು ಮೀಟರ್ನ ಇದ್ರದ್ದು ಅದು. ಮತ್ತೆ ದೊಡ್ಡದಿಟ್ಟದ್ದು ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ಎಲ್ಲಿಯಾದ್ರೂ ಇಡೀ ಮನೆಗೆ ಸೋಲಾರ್ ಆಗ್ತಿದ್ರೆ ಹೌದು ಅದ್ರ ಇದು ಸಹ ಫಿಟ್ ಮಾಡ್ಲಿಕ್ಕೆ ಬೇಕಾಗಿ ದೊಡ್ಡದಿಟ್ಟದ್ದು. ಇದಕ್ಕೆ ಯಾವ ಸರ್ ಫಿನಿಶಿಂಗ್ ಕೊಟ್ಟದೇನು ಪೈಂಟ್? ಇದಕ್ಕೆ ಇಂಡಿಗೋದವರದ್ದು ನಾವು ನಮಗೆ ಅವರು ಸಜೆಸ್ಟ್ ಮಾಡಿದ್ದು MRF ನವರದ್ದು ಟೈಲ್ ಅಂಡ್ ಸ್ಟೋನ್ ಆಯಿಲ್ ಅಂತೇಳಿ ಬರ್ತದೆ ಅಂತೇಳಿ ಸಜೆಸ್ಟ್ ಮಾಡಿದ್ರು. ಅದಕ್ಕೆ ಇದು ಎಂತದ್ದು ಪೆನೆಟ್ರೇಟಿಂಗ್ ಪ್ರೈಮರ್ ಒಂದು ಪುನಃ ವಾಪಸ್ಸು ಆಯಿಲ್ ಒಂದು ಎರಡನ್ನು ನಾನು ಪುಣ್ಯಕ್ಕೆ ಏನು ಮಾಡಿದೆ ಅಂದ್ರೆ ಮಂಗಳೂರಿಂದ ಬರುವಾಗ ಅಲ್ಲಿ MRF ಇದೊಂದು ಅಂಗಡಿ ಶೋರೂಮ್ಗೆ ಹೋದೆ, ಅಲ್ಲಿಂದ ತಗೊಂಡು ಬಂದೆ. ನಾನು ಒಂದು ತಲೆ ಖರ್ಚು ಮಾಡಿದೆ ಅಂತಂದ್ರೆ ಸ್ಯಾಂಪಲ್ ಕೊಟ್ಟು ನೋಡು 1 ಲೀಟರ್ ಬಂದು ಸಕ್ಸಸ್ ಆದ್ರೆ ಇಡೀ ಮನೆಗೆ ತರುವ. ನನಗೊಂದು ಹುಚ್ಚ ಅಭ್ಯಾಸ ಉಂಟು, ಎಲ್ಲ ಮನೆಗೆ ಬೇಕಾದಷ್ಟು ಸುರುವಿಗೆ ಹೊತ್ಕೊಂಡು ಬರುದು. ಅದು ಪುಣ್ಯಕ್ಕೆ ಮಾಡ್ಲಿಲ್ಲ. ಅದನ್ನು ತಂದು ಇಲ್ಲಿ ಕೊಟ್ಟು ನೋಡುವಾಗ ಅದು ಫೈಲ್ ಆಯ್ತು. ಅದರ ಫೋಟೋಸ್ ಉಂಟು, ಬೇಕಾದ್ರೆ ನಾನು ಕೊಡ್ತೇನೆ. ಅದು ಸಕ್ಸಸ್ ಆಗ್ಲಿಲ್ಲ. ನಂತರ ನಾನು ಪೇಂಟರ್ ಯೋಗೀಶ್ ಅಂತ ಹೇಳಿ ಕಾವಿನವರು, ಒಳ್ಳೆ ಪೇಂಟರ್, ಅವರು ನನಗೆ ಸಜೆಸ್ಟ್ ಮಾಡಿದ್ರು ಇವರದ್ದು ಇಂಡಿಗೋದೊಂದು ಸ್ಟೋನ್ ಅಂಡ್ ಟೈಲ್ ಆಯಿಲ್ ಬರ್ತದೆ, ಒಳ್ಳೇದಾಗ್ತದೆ, ಅದನ್ನು ಸಹ 1 ಲೀಟರ್ ತಂದು ನೋಡು ಅಂತ. ಹಾಗೆ ಎಲ್ಲರದ್ದು ಇನ್ನು ಯಾರ್ದು ಸಕ್ಸಸ್ ಆಗ್ತದೆ ನೋಡುವ, ಒಬ್ಬ ಘನತೆ ನೋಡು ಅಂತೇಳಿ ಅದನ್ನು ತಂದು ಕೊಟ್ಟೆವು. ಅದಕ್ಕೆ ಪ್ರೈಮರ್ ಅಂತ ಬೇಡ, ಅದು ಡೈರೆಕ್ಟ್ ಕೊಡುದು. ಒಮ್ಮೆ ಬ್ರಷ್ ನಲ್ಲಿ ಇದನ್ನು ಮಾತ್ರ ಕ್ಲೀನ್ ಮಾಡಿ ಕೊಡಬೇಕು, ಧೂಳು ಇರಬಾರ್ದು. ಅದು ಸಕ್ಸಸ್ ಆಯ್ತು. ಅದು ಒಳ್ಳೆ ಶೈನಿಂಗ್ ನಿಲ್ತದೆ, ಮತ್ತೆ ಒಳ್ಳೆ ನಿಮಗೆ ಕಾಣ್ತದಲ್ಲ, ಫಿನಿಶಿಂಗ್ ಬರ್ತದೆ, ವಾಟರ್ ಪ್ರೂಫಿಂಗ್ ಆಗ್ತದೆ, ಇದು ನೀರು ಎಳೆಯುದಿಲ್ಲ. ಸೊ ಈಗ ಇದಕ್ಕೆ ಪಾಯಿಂಟಿಂಗ್ ಮಾಡ್ಬೇಕೆಲ್ಲ, ಇದರದ್ದೇ ಮಣ್ಣು ಸಿಗ್ತದೆ, ನೈಸ್ ಧೂಳು. ಒಂದು ನಾವು ಕಟ್ಟಿಂಗ್ ಮಾಡುವಾಗ ಧೂಳು ಸಿಗ್ತದೆ, ಅದನ್ನು ಮತ್ತು ಸಿಮೆಂಟ್ ಮಿಕ್ಸ್ ಮಾಡಿ ಪರ್ಸೆಂಟೇಜ್ ಲೆಕ್ಕ ಉಂಟು ಅದಕ್ಕೆ, ಅಷ್ಟು ಮಿಕ್ಸ್ ಮಾಡಿ ಎಲ್ಲ ಬ್ರಷ್ ಅಲ್ಲಿ ಪ್ರತಿಯೊಂದು ಚಡಿಗೂ ಸಹ ಕೊಡ್ಲಿಕ್ಕೆ ಉಂಟು ಇಡೀ ಮನೆಯಲ್ಲಿ. ಮತ್ತೆ ಹೊರಗಿನದನ್ನೆಲ್ಲ ಅವರು ಕೆರೆಸಿ ತೆಗಿತಾರೆ ಪೇಂಟರ್. ಮತ್ತೆ ಅದನ್ನು ಒಮ್ಮೆ ಬ್ರಷ್ ಅಲ್ಲಿ ಉಜ್ಜಿ, ಅದು ಸ್ವಲ್ಪ ಕೆಲಸ ಆಗ್ತದೆ, ಆದ್ರೆ ಅವರಿಗೆ ಅಭ್ಯಾಸ ಇರ್ತದೆ, ಅವರು ಮಾಡ್ತಾರೆ. ಅದು ಒಳ್ಳೆ ಕ್ಲೀನ್ ಫಿನಿಶಿಂಗ್ ಬರ್ತದೆ. ಮತ್ತೆ ಈ ಇದೆಲ್ಲ ವೈರಿಂಗ್ ಮಾಡಿದಲ್ಲಿ ಮಾತ್ರ ಸ್ವಲ್ಪ ಕಲರ್ ವ್ಯತ್ಯಾಸ ಬರ್ತದೆ. ಅದ ಸಿಮೆಂಟಿನ ನಮಗೆ ಸಿಮೆಂಟ್ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡದೆ ಇದು ಫಿನಿಶಿಂಗ್ ತರಲಿಕ್ಕೆ ಆಗುದಿಲ್ಲ. ಅದು ಅಲ್ಲಿ ಸ್ವಲ್ಪ ಬಿಳಿ ಬಿಳಿ ಬರ್ತದೆ, ಅದು ಇರ್ತದೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಮನುಷ್ಯರ ಮುಖದಲ್ಲಿ ಅಲ್ಲಿ ಇಲ್ಲಿ ಮೈಯಲ್ಲಿ ಕಲೆ ಇರುದಿಲ್ಲ, ಬಿದ್ದು ಗಾಯ ಆದದ್ದು ಹಾಗೆ ಅಂತ ನೆನೆಸಿ ಬಿಡುದು ಅದನ್ನು. ಅದನ್ನು ಏನಾದ್ರೂ ಚಂದ ಫಿನಿಶಿಂಗ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಆಲೋಚನೆ ಮಾಡ್ತಾ ಇದ್ದೇವೆ, ಆದ್ರೆ ಯಾವ್ದು ನಮಗೆ ಅಷ್ಟು ಇದಾಗ್ಲಿಲ್ಲ. ಕೆಲವು ಕಡೆ ಇರ್ಲಿ ಸರ್, ಇಲ್ಲ ದೃಷ್ಟಿ ಬೀಳ್ಬಹುದು. ಹೌದು, ಬಾತ್ರೂಮ್ ಎಲ್ಲ ನಿಮಗೆ ಉಳ್ತಾ ಇದ್ರೆ ಹಾಗೆ ನಾವು ರಫ್ ಸಾರಣೆ ಮಾಡಿ ನಾವು ಉಳಿದಾಗ ಶಿಲೆಕಲ್ಲಿಗೆ ಕೆಂಪು ಕಲ್ಲಿಗೆಲ್ಲ ಹೇಗೆ ನಾವು ಇದು ಮಾಡ್ತೇವೆ ಹಾಗೆ ಎಲ್ಲ ಫಿನಿಶಿಂಗ್ ಆಗಿ ಬರ್ತದೆ. ಕೆಳಗೆ ನಾವು ಗ್ರಾನೈಟ್ ಹಾಕಿದೆ, ಇದು ಫುಲ್ ಗ್ರಾನೈಟ್, ಫುಲ್ ಗ್ರಾನೈಟ್, ರಫ್ ಗ್ರಾನೈಟ್. ಇಲ್ಲದಿದ್ರೆ ಜಾರಿ ಬಿದ್ದು ಸೊಂಟ ಮುರಿಯ ವಹಿವಾಟು, ಹೊಸ ಮನೆ ಕಟ್ಟಿ ಸೊಂಟ ಮುರಿದ ಅಂತ ಆಗ್ತದೆ. ಹೌದು, ಕಲ್ಲನ್ನೇ ನಾನು ಎಲ್ಲರಿಗೂ ಶಿಫಾರಸು ಮಾಡುದು ಕಲ್ಲು ಹಾಕಿ, ರಫ್ ಗ್ರಾನೈಟ್ ಹಾಕಿಂದ, ನೈಸಿನದಲ್ಲ. ಮತ್ತೆ ಇದು ಗೋಡೆಗೆಲ್ಲ ಇದು ಗ್ರಾನೈಟಿನಾಗೆ ಕಾಣುವ ಇದು ವಿಟ್ರಿಫೈಡ್ ಟೈಲ್ಸ್. ಹೌದು ಹೌದು. ಮತ್ತೆ ಇದು ಎಂತ ಸ್ಟ್ಯಾಂಡ್ ಸರ್? ಇದು ವಾಶ್ ಬೇಸಿನ್, ವಾಶ್ ಬೇಸಿನ್ಗೆ ಗ್ರಾನೈಟ್ ಕೂತ್ಕೊಳಿಸಿದ್ರು. ಇನ್ನು ಇದಕ್ಕೆ ಕೆಳಗೆ ಸೋಪು ಅದೆಲ್ಲ ಇಡ್ಲಿಕ್ಕೆ ಫಿನಿಶಿಂಗ್ ಆಗ್ಬೇಕಷ್ಟೇ. ಇದು ವಾಶ್ ಬೇಸಿನ್ ನೋಡಿ, ಇದು ಕೂತ್ಕೊಳಿಸ್ಲಿಕ್ಕೆ ಇದಕ್ಕೆ ತೂತೆಲ್ಲ ತೆಗೆದು. ಹೌದು, ಕರೆಂಟ್ ಗ್ರಾನೈಟ್ ಅನ್ನು ನೋಡಿ, ವಾಶ್ ಬೇಸಿನ್ ಕೂತ್ಕೊಳಿಸ್ಲಿಕ್ಕೆ. ಇದೊಂದು ಕಲರ್ ನಮ್ದು ವಾಶ್ ಬೇಸಿನ್ ತಂದಿದೆ. ಇದು ಕೊಮೋಡ್ ಎಲ್ಲ ಇನ್ನು ಫಿಕ್ಸ್ ಮಾಡ್ಬೇಕಷ್ಟೇ, ನಾಳೆ ಬರ್ತಾರೆ. ಹೌದು, ಕೊಮೋಡ್ ಆಗ್ತಾ ಉಂಟು, ಹೊರಗಿನ ಕೆಲಸ ಎಲ್ಲ ಆಯ್ತು ಅವರದ್ದು, ಪ್ಲಂಬಿಂಗ್ ಬೇಗ ಆಗ್ತದೆ ನಮಗೆ, ವರ್ಕ್ ಫಾಸ್ಟ್ ಆಗ್ತದೆ. ಅದರಲ್ಲಿ ತಿಂಗಳು ಗಟ್ಟಲೆ ಬೇಕಾಗ್ತದೆ, ಕಲ್ಲು ಕಟ್ಟಲಿಕ್ಕೆ ಕೆತ್ತಬೇಕು, ಕಟ್ಟಬೇಕು. ಹೌದು, ಅದಕ್ಕೆ ಹೀಗೆ ಸಾರಣೆ ಇದೆಲ್ಲ ಬೇಕಲ್ಲ. ಇದಕ್ಕೆ ಅಂತ ಇಲ್ಲ, ಇದಕ್ಕೆ ಗಮ್ಮ ಹಾಕುದು ಕೂತ್ಕೊಳಿಸುದಲ್ಲ, ಫಾಸ್ಟ್ ಆಗ್ತದೆ ವರ್ಕ್. ಇದೆಲ್ಲ ಫೈಬರ್ ಅದರಲ್ಲಿ ಬರ್ದು ಕಾಣ್ತದೆ. ಹೌದು ಹೌದು, ಎಲ್ಲ ಬೇರೆ ಕಂಪನಿ, ಒಳ್ಳೆ ಕಂಪನಿ ಅದು. PVC ನೋಡಿ, PVC ಪ್ಯಾನೆಲ್ಗಳೆಲ್ಲ ಅದೆಲ್ಲ ಅಲ್ಯೂಮಿನಿಯಂನ ಇದು, ಅದಕ್ಕೆ ಫ್ರೇಮ್ ವರ್ಕ್ ಎಲ್ಲ. ಮತ್ತೆ PVC ಪ್ಯಾನೆಲ್ಗಳು, ಮತ್ತೆ ಅವರು ಸಿಲಿಕಾನ್ ಗಮ್ ಹಾಕ್ತಾರೆ ಅದಕ್ಕೆಲ್ಲ, ಗಮ್ಮು ಮತ್ತು ಸ್ಕ್ರೂ. ಇದಕ್ಕೆ ಎಷ್ಟು ಖರ್ಚಾಗಿದೆ ಸರ್? ಇದು ಫಿನಿಶ್ ಆಗ್ಲಿಲ್ಲ, ಡೋರ್ ನೋಡಿ ನಿಮ್ಮ ಹಿಂದೆ ಉಂಟು. ಎಲ್ಲ ಆಗುವಾಗ 1 ಲಕ್ಷ ಕೊಟೇಶನ್ ಕೊಟ್ಟಿದ್ದಾರೆ ಒಂದೊಂದು ವಾರ್ಡ್ರೋಬಿಗೆ. ಇಲ್ಲಿ ಮಿರರ್ ಬರ್ತದೆ, ಇಲ್ಲಿ ಮಿರರ್, ಇದು ಮಿರರಿಗೆ ಇರುವಂತದ್ದು ಈಚೆ. ಅದರಲ್ಲಿ ಡ್ರಾಯರ್ ಎಲ್ಲ ಬರ್ತದೆ ಕೆಳಗೆ, ಫಿನಿಶ್ ಆಗ್ಬೇಕಷ್ಟೇ. ಹೀಗೆ ಬರ್ತದೆ ಅಲ್ವಾ ಕ್ಲೋಸಿಂಗ್. ಇದು ವಾರ್ಡ್ರೋಬಿನ ಡೋರ್. ಈಗ ಇನ್ನೊಂದು ಡೋರ್ ಈಚೆ ಬರ್ತದೆ, ಫೈಬರ್ ಡೋರ್ಗಳು. ಯಾವ ಕಲರ್ ಬೇಕಾದ್ರೂ ಬರ್ತದೆ, ಇದರಲ್ಲಿ ಸುಮಾರು 64 ಕಲರ್ ವೇರಿಯಂಟ್ ಅಷ್ಟು ಉಂಟಲ್ಲ. ಫೈಬರ್ ಒಂದು ಒಳ್ಳೇದು, ಎತ್ತಲಿಕ್ಕೆ ಕೂಡ ಆಗ್ತದೆ. ಮತ್ತೆ ಗೆದ್ದಲು ಬರ್ತದೆ, ಮತ್ತೊಂದು ಎಂತಲ್ಲ ಲೈಟ್ ವೆಯ್ಟ್. ಹೌದು, ಸ್ಟ್ರಾಂಗ್ ಉಂಟು, ಬೆಂಡಲ್ ಆಗುದಿಲ್ಲ, ಇದರ ಮೇಲೆ ಹತ್ತಿ ಕೂತ್ಕೊಳ್ಬಹುದು.
ಅಷ್ಟು ಮತ್ತೆ ಒಳ್ಳೆ ಗಟ್ಟಿ ನೋಡಿ, ಎಂತ ಬೆಂಡ್ ಆಗುದಿಲ್ಲ, ಸ್ಟ್ರಾಂಗ್ ಉಂಟು. ಹೌದು, ಎಷ್ಟು ವೆಯ್ಟ್ ಬೇಕಾದ್ರೂ ತಯಾರು ಮಾಡ್ತದೆ. ಹೌದು, ಇದರ ಮೇಲೆ ಈಗ ಕವರ್ ಉಂಟು, ಹೌದು, ಪ್ಲಾಸ್ಟಿಕ್ ತೊಟ್ಟೆ ಉಂಟು, ಇನ್ನು ಬಿಸಿಲು ಉಂಟು, ಅದೆಲ್ಲ ಇಲ್ಲಿ ಕಾಣ್ತದಲ್ಲ. ಹೌದು, ಇನ್ಸ್ಟಾಲೇಷನ್ ಆದ್ಮೇಲೆ ತೆಗಿಲಿಕ್ಕೆ ಉಂಟು. ಅದೇ ಇದಕ್ಕೆಲ್ಲ ಅವರು ಇದಾಗ್ತಾರೆ, ಸಿಲಿಕಾನ್, ಹೌದು, ಸೀಲೆಂಟ್ ಬರ್ತದೆ, ಅದೆಲ್ಲ ಈಗ ನಾಳೆ ಹಾಕ್ತಾರೆ. ಇದು ಗ್ಯಾಪ್ಗಳು ಉಂಟಲ್ಲ, ಎಲ್ಲ ಫಿನಿಶ್ ಆಗಿ ಕ್ಲೀನ್ ಆಗ್ತದೆ. ಈಗ ಮೊನ್ನೆ ಮಳೆ ಬಂತಲ್ಲ ಸರ್, ಸ್ವಲ್ಪ ಅದ್ರಲ್ಲಿ ಆಗ ಒಳ್ಳೆ ಕೂಲ್ ಆಗ್ತದೆ, ತಂಪಾಗಿ AC ಹಾಕಿದಾಗೇನೆ. ಹೌದು, ಸುಮಾರು ಜನ ಕೇಳ್ತಾ ಇದ್ರು ಮೊನ್ನೆ ಫಿನಿಶ್ ಆಗುವಾಗ ಒಂದು ಫಿನಿಶಿಂಗ್ ಒಮ್ಮೆ ತೋರಿಸಿ ಅಂತ. ಎಲ್ಲರಿಗೂ ಖುಷಿಯಾಗಿದೆ. ಇನ್ನು ಸಹ ಇದೆಲ್ಲ ಆದ ನಂತರ ಬೇಕಾದ್ರೆ ನೋಡಿ ಒಮ್ಮೆ ಎಲ್ಲ ಕಿಟಕಿ ಅದೆಲ್ಲ, ಅದೇ ಕಿಟಕಿಯ ಗ್ಲಾಸ್ ಎಲ್ಲ ಕೂತ್ಕೊಳಿಸ್ಲಿಕ್ಕೆ ಶುರು ಮಾಡಿದ್ದಾರೆ ಅಷ್ಟೇ. ಹೌದು, ಇನ್ನು ಅದು ಫುಲ್ ಗ್ಲಾಸ್ ಹಾಕಿ ಆಗ್ಬೇಕು. ಅಲ್ಲ, ಇದು GI ಟಾಟಾದವರದ್ದು GI. ಇದು 5,000ಕ್ಕೆಲ್ಲ ಬರ್ತದೆ ಡೋರ್, ಒಂದು ದಾರನ್ನ. ಡೋರು ನಾವು ಹಾಕಿದಾಗೆ ಅವರದ್ದೇ ಸೆಟ್ ಆದ್ರೆ 15,000ಕ್ಕೆ ಬರ್ತದೆ, 16,000ಕ್ಕೆ. GI ಡೋರ್ ಸಹ ಉಂಟು, ಕೆಳಗೆ ಉಂಟು ಒಂದು ವಿತ್ ಸೆಟ್. ಇದಕ್ಕೆ ಎಲ್ಲ ನಾವು WPC ಡೋರಿನಾಗೆ ಈಗ ಒಂದು ಮೆಂಬ್ರೇನ್ ಡೋರ್ ಅಂತ ಬರ್ತದೆ, ಅದು ಈಗ ಇನ್ನು ನೆಕ್ಸ್ಟ್ ವೀಕಲ್ಲಿ ಕೂತ್ಕೊಳಿಸ್ತಾರೆ ಅವರು. ಹೌದು, ಅದಕ್ಕೆ ಬರ್ತಾರೆ ಫಿಟ್ ಮಾಡ್ಲಿಕ್ಕೆ. ಮೊದಲೇನಾಗಿ ಮರ ಇಲ್ಲ, ಇಡೀ ಮನೆಯಲ್ಲಿ ಎಲ್ಲಿ ಮರ ಇಲ್ಲ. ನನ್ನ ಮನೆಯಲ್ಲಿ ಕೆಳಗೆ ಮಾತ್ರ 2 ಮರದ ಡೋರ್ ಇರುದು. ಕೆಳಗೆ ಸಹ ನಾನು ಪ್ರಯೋಗ ಮಾಡಿದೆ ಅಂತಂದ್ರೆ ಸಿಮೆಂಟಿನ ದಾರಂದ, ಸಿಮೆಂಟಿನ ಕಿಟಕಿ, ಮತ್ತೆ ಸ್ಟೀಲಿನ ಅದಕ್ಕೆಲ್ಲ ಬಾರಗಳೆಲ್ಲ ಸ್ಟೀಲ್ನದು ಕಿಟಕಿಗಳಿಗೆ, ಮತ್ತೆ ಅಲ್ಯೂಮಿನಿಯಂನ ಡೋರ್ಗಳು ಯಾವುದಕ್ಕೆ ಕಿಟಕಿಗೆ. ಒಂದು ಎದುರಿನ ಡೋರಿನ ಇದು ಡೋರ್ ಒಂದು ಮರದ್ದು, ದಾರಂದಲ್ಲ, ದಾರಂದ ಕಾಂಕ್ರೀಟ್ನದ್ದು. ಹಿಂಬದಿಯೂ ಅಷ್ಟೇ ಒಂದು ಮರದ್ದು ಗಟ್ಟಿಗೆ. ಮತ್ತೆ ಉಳ್ದದೆಲ್ಲ ಈ ಮನೆ ಇಲ್ಲಿ ಮೇಲಿನ ಇದರಲ್ಲಿ ಫ್ಲೋರ್ ಅಲ್ಲಿ ಮರದ ಒಂದು ತುಂಡು ಸಹ ಇಲ್ಲ, ಯಾವುದಿಲ್ಲ ಮರ. ಸ್ಟೀಲ್ನದೆಲ್ಲ ಡೋರ್ ಸೈಡ್ ಸ್ಟೀಲ್ನದು, ಇದೆಲ್ಲ GI ಅದು ರೂಮುಗಳದ್ದೆಲ್ಲ. ಮರ ಒಂದು ಪೀಸ್ ಸಹ ಇಲ್ಲ, ತಲೆ ಬಿಸಿಲ್ಲ. ಒಂದು ಪ್ರಕೃತಿ ಉಳಿಯಿತು. ಹೌದು, ಇನ್ನೊಂದು ತುಂಬಾ ಇಕನಾಮಿಕಲ್. ಉಳ್ದ ಈ ನಾವು ಯಾವುದೇ ಆಗ್ಲಿ ತುಂಬಾ ಇಕನಾಮಿಕಲ್. ಮರದ್ದು ತುಂಬಾ ಕಾಸ್ಟ್ ಆಗ್ತದೆ. ಹೌದು, ನಾವು ಹಲಸಿನ ಮರ, ಸಾಗುವಾನಿ ಮರ, ಯಾವ ಮರ ಹಾಕಿ ತುಂಬಾ ಕಾಸ್ಟ್ಲಿ ಆಗ್ತದೆ. ಒಂದು ಇದು ಬಾಗಿಲು ಒಂದು ದಾರಂದಕ್ಕೆ 1 ಲಕ್ಷದ ಮೇಲೆ ಆಗ್ತದೆ. ಹೌದು, ಇದು ನಮಗೆ 15-16 ಸಾವಿರದಲ್ಲಿ ಆಗ್ತದೆ. ಸ್ಟೀಲ್ನದ್ದು ಮಲ್ಟಿ ಲಾಕಿನದ್ದು ಬರ್ತದೆ, ಅದು ಸಹ ನಿಮಗೆ 15-16 ಸಾವಿರದಿಂದ ಶುರು ಆಗ್ತದೆ ಕಡಿಮೆ ಅಂದ್ರೆ. ಅದು ಮೇಲೆ ಅದು ನಾವು ಹಾಕಿದ್ದು 25 ಸಾವಿರದ ಎದುರು ಇರುವಂತದ್ದು. ಅದೆಲ್ಲ ಬದಿಯಿಂದ ಲಾಕ್ ಆಗ್ತದೆ, ಒಳ್ಳೆ ಸ್ಟ್ರಾಂಗ್. ಹಾಗೆ ಈಗ ಮರದ ಕಾನ್ಸೆಪ್ಟೇ ಇಲ್ಲ ನನ್ನ ಹತ್ರ. ಪ್ಲೈವುಡ್ ಸಹ ಈಗ ಒಳ್ಳೇದು ಬರುದಿಲ್ಲ. ವಾರ್ಡ್ರೋಬ್ ಎಲ್ಲ ಪ್ಲೈವುಡ್ ಇದು ಮಾಡಿದ್ರೆ ಅದು ಒಂದು 10 ವರ್ಷ ಆಗುವ ಎಲ್ಲ ಸುರಿತದೆ. ಹೇಳಲಿಕ್ಕೆ ಹೇಳ್ತಾರೆ 25 ವರ್ಷ ಗ್ಯಾರಂಟಿ ಉಂಟು, ಲೈಫ್ ಟೈಮ್ ವಾರಂಟಿ ಉಂಟು, ಆ ಕಂಪನಿ ಈ ಕಂಪನಿ ಎಲ್ಲ ಒಂದೇ. ಇದು ಕಿಟಕಿ ಡೋರ್ಗಳು ಎಲ್ಲ GI ಅದು ಕಿಟಕಿಗೆ. ಹೌದೌದು, ಅದು ಅವ್ರದ್ದು ಸೆಟ್ಟೆ ನಾವು ಧರಿಸಿದ್ದು ಗುಂಡಂಗೋಯಿಯಿಂದ. ಅದೇ ಕೇರಳನ? ಹೌದು, ಇಲ್ಲ ಹತ್ತಿರ ನಮ್ಮ ಅಡೂರು ಪಾಂಡಿ ದಾಟಿ ಕುತ್ತಿಕೋಲು ಗುಂಡಂಗೋಯಿ, ಇಲ್ಲಿಂದ 32 ಕಿಲೋಮೀಟರ್. 32. ಇದು ಸೆಟ್ಟೆ ನಿಮಗೆ 8,000 ನನಗೆ ಬಂದಿದೆ. ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅಂತೆ. ಒಂದು ಕಿಟಕಿಯದ್ದು ಎಷ್ಟು ಫೀಟ್? ದಾರಂದ 5 ಮತ್ತು 4. 5-4. 5 ಫೀಟ್ ಎತ್ತರ, ಅದೇ 4 ಫೀಟ್ ಆಗಲ್ಲ. ಹೊಸ ಟ್ರೆಂಡ್ ಅಲ್ಲಿ ಈಗ ಮನೆ ಕಾಣ್ತಾ ಉಂಟು. ಇದರದ್ದು ಪೈಂಟಿಂಗ್ ಇಷ್ಟೇ ಅಷ್ಟೇ ಅಲ್ಲ, ಎಂತೆಲ್ಲ. ಮತ್ತೆ ನಾವು ಇದನ್ನು ಇಷ್ಟು ಕಟ್ಟಿ ಖರ್ಚು ಮಾಡಿದ್ದೇವೆ. ಅದೇ ಬಾತ್ರೂಮಿನ ಗೋಡೆಗೆ ಹಾಕದಿದ್ರೆ ನೀರಲ್ಲಿ ಆದ್ರೂ ಲೀಕೇಜ್ ಬರ್ಬೋದು. ಅದೇ ಆ ಸೇಫ್ಟಿಗೋಸ್ಕರ ಹಾಕ್ಬೇಕು. ಹೌದೌದು, ಮತ್ತೆ ಕ್ಲೀನ್ ಸಹ. ಇದನ್ನು ನಮಗೆ ಎಂತ ಗುಟ್ಟಿ ಹಾಕಿದ್ರೆ ಕ್ಲೀಕ್ ಆಗುದಿಲ್ಲ ಅಲ್ಲ. ಅದೇ ಮತ್ತೆ ನಾವು ಫ್ಯೂಚರ್ ಅಲ್ಲಿ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೇವೆ. ಕ್ಲೀನ್ ಮಾಡುವಾಗ ಮಣ್ಣೆಲ್ಲ ಕರಗಿ ಹೋಗ್ಬಾರ್ದಲ್ವಾ? ಅದೇ ಮತ್ತೆ ರೂಮ್ ಎಲ್ಲ ಇರ್ತದೆ ಹಾಗೆ. ಹೌದೌದು, ರೂಮ್ಗಳಲ್ಲೆಲ್ಲ ಎಂತ ಸಮಸ್ಯೆ ಆಗುದಿಲ್ಲ. ಅದೇ ಮತ್ತೆ ಇದಕ್ಕೆಲ್ಲ ನಿಮಗೆ ಹಿಂದೆಗೆ ಸಹ ಚಂದ ಇವರು ಪನೆಲ್ ಅಂಟಿಸ್ತಾರೆ ನೋಡಿ, ಈ ವಾರ್ಡ್ರೋಬಿಗೆಲ್ಲ. ಹಿಂದೆ ಸಹ ಈ ಗೋಡೆಯನ್ನು ನಾವು ಯೂಸ್ ಮಾಡ್ಲಿಕ್ಕಿಲ್ಲ, ಇದು ಫುಲ್ ಪ್ಯಾನೆಲ್ ನೋಡಿ ಹಿಂದೆ. ಒಳಗಿನ ಫಿನಿಶಿಂಗ್ ಎಲ್ಲ ಪ್ಯಾನಲ್ ಅಲ್ಲಿ. ಹೌದು, ಪ್ಯಾನಲ್ ಅಲ್ಲಿ ನಿಮಗೆ ಬಟ್ಟೆಗೆ ಪಸೆ ಬರುದು ಮತ್ತೊಂದು ಎಂತ ಬರುದಿಲ್ಲ. ಗೋಡೆ ಪಸೆ ಬರುದಿಲ್ಲ, ಆದ್ರೆ ನಿಮಗೆ ಹುಳ ಬರುದು ಮತ್ತೊಂದು ಗ್ಯಾಪ್ ಇರ್ತದಲ್ಲ. ಹೌದು, ಅದೆಲ್ಲ ಏನು ಇದಾಗ್ಲಿಕ್ಕಿಲ್ಲ, ಫುಲ್ ಕಂಪ್ಲೀಟ್ ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಅದೇ. ಇದಕ್ಕೆ ಫಿನಿಶಿಂಗ್ ಏನಾದ್ರು ಬರ್ತದೆ? ಇದಕ್ಕೆ ಡೋರ್ ಬರ್ತದೆ. ಡೋರ್ ಅಲ್ಲಿ ಆಚೆ ಬದಿಯಲ್ಲಿ ಮಾಡಿ ಇಟ್ಟಿದ್ದಾರೆ. ಇದು ಕಿಟಕಿ ಫಿನಿಶ್ ಆದದ್ದು ನೋಡಿ. ಕಿಟಕಿ, ಇದು ಕಿಟಕಿಯ ಡೋರ್ಗಳು. ಹೀಗೆ ಡೋರ್ ಬರ್ತದೆ, ಕಿಟಕಿ ಡೋರ್. ಪ್ರತಿಯೊಂದು ಕಿಟಕಿಗೆ ಸಹ ಹೀಗೆ ಬರ್ತದೆ. ಗ್ಲಾಸ್ ಇಲ್ಲಿ ಫಿಕ್ಸ್ ಮಾಡುದು. ಹೌದೌದು, ಅದು ಇವರೇ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಅದು ವೆಂಟಿಲೇಟರ್ ಇದು. ಅದೇ ಕೆಳಗಿನದ್ದು ಬಾತ್ರೂಮಿನ ವೆಂಟಿಲೇಟರ್. ಅದು ನಾವು ಅಷ್ಟೆಲ್ಲ ಮಾಡ್ಬೇಕಿದ್ರೆ ಇದಕ್ಕೆ ಕಾಂಕ್ರೀಟ್ ಹಾಕಿ ಅಟ್ಟ ಮಾಡಬೇಕು. ಹೌದು,
ಭಾರವನ್ನು ಹೊರಬೇಕಲ್ಲ, ತೆಂಗಿನಕಾಯಿ ಹಾಕ್ಲಿಕ್ಕೆ ಅಡಿಕೆ ಹಾಕ್ಲಿಕ್ಕೆ ಎಲ್ಲ ಇದ್ರೆ ಹೌದು ಕಾಂಪೌಂಡ್ ಹಾಕಿ ಅಡ್ಡ ಹಾಕಿ ಅದೇ ಅದೇ ಇದು ಮಾಡ್ಬೇಕು. ಇದು ಎಲ್ಲ ಫೈಬರ್ ಶೀಟ್ಗಳು, ಅದೇ ಭಾರವನ್ನು ಹೊರುವ ಶಕ್ತಿ ಇಲ್ಲ. ಅದೇ ಈಗ ಕೆಳಗಿದ್ದು ಮಾಮೂಲು ಕಲ್ಲಲ್ಲಿ ಕಟ್ಟಿದಂತ ರೂಮು ಸರ್. ಹೌದು, ಇದು ಫುಲ್ ಮಡ್ ಬ್ಲಾಕ್. ಹೌದು. ಎರಡಕ್ಕೂ ಕಂಪೇರ್ ಮಾಡುವಾಗ ಹೇಗೆ ಅನಿಸ್ತದೆ? ಯಾವುದು ತಂಪು, ಯಾವುದು ಖುಷಿ ಆಗ್ತದೆ? ಖುಷಿ, ಇದೊಂದು ಮನಸ್ಸಿಗೆ ಒಂದು ಸಂತೋಷ ಆಗ್ತದೆ. ಸಂತೋಷ. ಹೌದು, ಹೊಸತನ ಉಂಟು ಇದರಲ್ಲಿ. ಹೌದು ಹೌದು, ಹೊಸತನ್ನು ಮಾಡ್ಬೇಕು ಅಂತ ಒಂದು ಆಸೆ ಆಯ್ತು. ಅದೇ, ಮತ್ತೆ ಎಲ್ಲರಲ್ಲಿ ಇರುವುದನ್ನು ನಾವು ಮಾಡೋದಕ್ಕೆ ಎಂತದ್ದು ಬೆಲೆ ಇಲ್ಲ. ಹೌದು. ನಮಗೆ ತೋರಿಸ್ಲಿಕ್ಕೆ ಅಂತ ಮಾಡಿದಲ್ಲ, ನಮಗೆ ಮೈನ್ ಅನುಕೂಲ ಇಲ್ಲಿ ಅಂದ್ರೆ ಬೆಳಗಿನ ಸಾಯಂಕಾಲದವರೆಗೆ ಬಿಸಿಲಿ. ಹೌದು, ಸೋಲಾರ್ ನಲ್ಲೆಲ್ಲ ಕುದಿ ಕುದಿ ನೀರು ಬರ್ತದೆ. ಹೌದು, ಇದು ನೋಡಿದ್ರಲ್ಲ, ಹೌದು, ಭಯಂಕರ ಕುದೀತದೆ ನೀರು. ನಾವು ನಮ್ಮ ಬಾವಿಯ ನೀರಾದ ಕಾರಣ ನಾವು ಸೋಲಾರ್ ನೀರನ್ನು ಯೂಸ್ ಮಾಡುದಲ್ಲ, ಅನ್ನ ಇಡ್ಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ. ಯಾಕಂದ್ರೆ ಒಳ್ಳೆ ಧರ್ಮಕ್ಕೆ ಕುದ್ದು ಬರೋದಲ್ಲ. ಹೌದು, ಸೋಲಾರ್ ಬಿಸಿ ನೀರಿನ ಎಲ್ಲ ಇದು ಬರ್ತದೆ. ಗೋಡೆ ಸಹ ಬಿಸಿ ಆದ್ರೆ ನಮಗೆ, ನಾನು ಕೆಳಗಿನ ಇದ್ರಲ್ಲಿ ಡಿಫರೆನ್ಸ್ ಎಂತಂದ್ರೆ, ಕೆಳಗೆ ನಮ್ಮ ಬೆಡ್ರೂಮ್ಗಳೆಲ್ಲ ಪಶ್ಚಿಮಕ್ಕೆ ಇರುದು, ದಕ್ಷಿಣ ಮತ್ತು ಪಶ್ಚಿಮ. ಹೌದು, ಅದೆಲ್ಲ ಗೋಡೆ ಬಿಸಿ ಆಗ್ತಿತ್ತು, ಬಿಸಿಲು ಬಿದ್ದು. ಮಧ್ಯಾಹ್ನ ಮೇಲೆ ಸಾಯಂಕಾಲದ ಬಿಸಿಲು ಬಿದ್ದು ನಮಗೆ ರಾತ್ರಿ ಮಲಗ್ಲಿಕ್ಕೆ ಆಗ್ತಿರ್ಲಿಲ್ಲ ಬಿಸಿಯಲ್ಲಿ. ಇದರಿಂದ ಡಿಫರೆನ್ಸ್ ಇದರಲ್ಲಿ ಗೊತ್ತಾಗ್ತದೆ. ಇದರಲ್ಲಿ ಗೋಡೆ ಬಿಸಿ ಆಗುದಿಲ್ಲ. ಇಲ್ಲ ಅಲ್ಲ, ಇಲ್ಲ, ಗೋಡೆ ಮುಟ್ಟಿದ್ರೆ ಬಿಸಿ ಗೊತ್ತಾಗುದಿಲ್ಲ. ಹೌದು, ಅದು ಸಾರಣೆಯಾದ ಗೋಡೆಗಳು ನಿಮಗೆ ಮುಟ್ಟುವಾಗ ಒಳಗಿಂದ ಬಿಸಿ ಗೊತ್ತಾಗ್ತದೆ. ಸ್ಲಾಬಿನ ಇದು ಸಾಕೆ, ನಿಮಗೆ ಸ್ಲಾಬ್ ಉಂಟಲ್ಲ, ಹೌದು, ಸ್ಲಾಬ್ ಅಡಿಯಿಂದ ಮುಟ್ಟಿದ್ರೆ ಮೇಲೆ ಬಿಸಿಲು, ಹೌದು, ಮಾಡೇನಿಲ್ಲದಿದ್ರೆ ಬಿಸಿ 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 ಆಗ್ತದೆ. ಅದು ತಣಿಲಿಕ್ಕೆ ಮಧ್ಯರಾತ್ರಿ ಬೆಳಿಗ್ಗೆ ಆಗ್ತದೆ. ಹೌದು. ಅಷ್ಟಾಗ ನಮಗೆ ಹೇಳ್ಲಿಕ್ಕೆ ಆಯ್ತು. ಮತ್ತೆ ಈ ಡೋರ್ ಎಲ್ಲಿಂದ ಸರ್ ತಂದದ್ದು? ಇದು ಪುತ್ತೂರಿಂದ, ಪುತ್ತೂರು ಕಾಮಾಕ್ಷಿಯಿಂದ. ಇದು ಸ್ಟೀಲ್ ನದು ಡೋರ್. ಇದರಲ್ಲಿ ಲಾಕಿನದ್ದು ಏನಾದ್ರು? ಲಾಕ್ ಇದರಲ್ಲಿ 21 ಲಾಕ್ ಉಂಟು ಇದರಲ್ಲಿ. 21 ಮೇಲೆ ಸೈಡ್ ಕೆಳಗೆ ಎಲ್ಲ ಬರ್ತದೆ. ಹೌದೌದು, ಇದು ಕೀ ಮನೆ ಒಳಗೆ ಉಂಟು. ಇಲ್ಲಿ ಕೀ ಆನ್ ಮಾಡಿದ್ರೆ ನಿಮಗೆ ಎಲ್ಲ ಬದಿಯಿಂದ ಲಾಕ್ ಆಗ್ತದೆ. ಇಲ್ಲಿ ಖಾಲಿ ಇಲ್ಲಿಯೇ ನೋಡಿ, 2, 3, 4, 5, 6, 7, 8, 9 ಲಾಕ್ ಉಂಟು ನೋಡಿ. ಹೌದು, ಇದು 25,000 ಎಲ್ಲ ಅವರೇ ಬಂದು ಫಿಕ್ಸ್ ಮಾಡಿ ಕೊಡ್ತಾರೆ. ಇದರಲ್ಲಿ ಒಂದು ಮಧ್ಯದಲ್ಲಿ ಒಂದು ಓಪನ್ ಮಾಡಿ ಗಾಳಿ ಬರ್ಲಿಕ್ಕೆ ಇಡ್ಲಿಕ್ಕೆ ಆಗ್ತದೆ, ಅಂತದ್ದು ಬರ್ತದೆ. ಇದ್ರಲ್ಲಿ ಇಲ್ಲ, ದೊಡ್ಡ ದೊಡ್ಡ ಡೋರ್ಗಳಲ್ಲಿ ಬರ್ತದೆ. ಇದರಲ್ಲಿ ಹೊರಗೆ ಕಾಣುವಂತದ್ದು ಒಂದು ಕನ್ನಡಿ ಇದು ಬಿಡು ಉಂಟು, ಹೊರಗೆ ಯಾರು ಬಂದ್ರು ಅಂತ ಹೇಳಿ, ಹೊರಗೆ ಯಾರು ಬಂದ್ರು ಅಂತ ಕಾಣ್ತದೆ. ಒಳಗಿನವರನ್ನು ಕಾಣ್ಲಿಕ್ಕಿಲ್ಲ, ಹೊರಗೆ ಅದು ಲೆನ್ಸ್ ಅಲ್ಲ. ಹೌದು, ಮತ್ತೊಂದು ಅಟ್ರಾಕ್ಷನ್ ಕಂಬ. ನಮ್ಮ ಈ ಕಂಬದ ಐಡಿಯಾ ಯಾರು ಸರ್ ಕೊಟ್ಟದ್ದು? ಐಡಿಯಾ ನನಗೆ ಒಂದದ್ದು, ಕೂತ್ಕೊಂಡಿರುವಾಗ ಎಂತ ಮಾಡುದು ಅಂತ ಆಲೋಚನೆ ಮಾಡಿದೆ. ಅದೊಂದು ಎಂತಂದ್ರೆ, ನಮ್ಮ ನಾಡಿನದ್ದು ಒಂದು ಕಂಬ, ಕಬ್ಬಿಣದ ಪೈಪು ಹೊರಗೆ ಕಾಣ್ತಿತ್ತಿಲ್ಲ ಎದುರು. ಅದನ್ನು ಎಂತ ಮಾಡುದು ಅಂತ ಆಲೋಚನೆ ಮಾಡಿದೆ. ಒಟ್ರಾಸಿ ಕವರ್ ಮಾಡ್ಬೇಕು, ಇದಕ್ಕೆ ಸಹ ಸೂಟ್ ಆಗ್ಬೇಕು ಅದು ನಮ್ಮ ಮಡ್ಡು ಬ್ಲಾಕಿಗೆ. ಹೌದು, ಹಾಗೆ ಅದಕ್ಕೆ ಹಾಗೆ ಕೇರಳದವರ ಹತ್ರ ಮುರಕಲ್ಲಿನದ್ದು ಅವರು ಇದಕ್ಕೆ ಸೆಟ್ ಮಾಡುವಾಗಿರುದು ಮುರಕಲ್ಲಿನದ್ದು ಈಗ ಮಾಡ್ತಾರಲ್ಲ. ಹೌದು, ಹಾಗೆ ಅವರು ಅದಕ್ಕೆ 30,000 35,000 ಎಲ್ಲ ಹೇಳಿದ್ರು ಸೆಟ್ಟಿಗೆ ಮಾಡಿಕೊಡುವ, ನಿಮಗೆ ಒಳ್ಳೆ ಫಿನಿಶ್ ಬರುವ ಹಾಗೆ ಮಾಡುವ ಅಂತೆಲ್ಲ. ಅದು ನನಗೆ ಆಯ್ತು, ಈ ಒಂದು ಕಂಬಕ್ಕೆ 35,000 ಅಸಲ್ ಹಾಕಿದ್ರೆ ಅಸಲಾಗ್ಲಿಕ್ಕಿಲ್ಲ. ಹೌದು, ಹಾಗೆ ಬೇರೆ ಎಂತ ಮಾಡುದು ಅಂತೆಲ್ಲ ಹುಡುಕ್ತಾ ಇದ್ದೆ, ಎಂತ ಸಿಗ್ತದೆ ಅಂತ. ಅಷ್ಟಾಗುವಾಗ ಒಂದು ಇದರಲ್ಲಿ ನನಗೆ ಇದು ರೌಂಡಿನ ಇಟ್ಟಿಗೆ ಕಂಡಿತು. ಇಟ್ಟಿಗೆ ರೌಂಡಿನಲ್ಲಿ ಮತ್ತೆ ಒಂದು ದಿಕ್ಕಲ್ಲಿ ಕಂಡಿತು ಒಂದು ಮನೆಯಲ್ಲಿ. ಅವರ ಹತ್ರ ಕೇಳಿದೆ, ಆಗ ಒಬ್ರು ಹೇಳಿದ್ರೆ ಅದು ಪುತ್ತೂರಲ್ಲಿ ಸಿಗ್ತದೆ, ಉಳ್ಳುವಾರಿನಲ್ಲಿ. ಕಡೆಗೆ ಅವರ ನಂಬರ್ ಎಲ್ಲ ಇದು ಮಾಡಿ ಹೋದೆ ಅಲ್ಲಿಗೆ, ನೋಡುವ ಎಂತದೊಂದು ಎಷ್ಟು ರೇಟ್ ಉಂಟು ಎಂತ ಕತೆ ಅಂತ. ಅದು ಅರ್ಧ ಇಟ್ಟಿಗೆ ಸಿಗ್ತದೆ. ಹೌದು, ಅದಕ್ಕೆ ಒಳಗೆ ಸರಳ ಹಾಕಿ ಆಕ್ಚುಲಿ ಪಿಲ್ಲರ್ ಮಾಡ್ಲಿಕ್ಕೆ ಇರುವಂತದ್ದು ಅದು. ಹಾಗೆ ಅವ್ರ ಹತ್ರ ಕೇಳಿದೆ, ಇದನ್ನು ಈಗ ಒಂದು ಪೈಪ್ ಉಂಟು ಮಾರೆ ನಮ್ಮಲ್ಲಿ, ಅದಕ್ಕೆ ಕವರ್ ಮಾಡ್ಬೋದಂತ. ಅವ್ರು ಹೇಳಿದ್ರು, ಇದನ್ನು ಒಳಗಿನ ಇದನ್ನು ಇಷ್ಟನ್ನು ಕಟ್ ಮಾಡಿ, ಅದಂತ ತುಂಡಾಗುದಿಲ್ಲ, ಒಳ್ಳೆ ಗಟ್ಟಿ ಐಟಮ್, ಹಂಚಿನ ಅರಕನ ಇಟ್ಟಿಗೆ ಇದು ನಮ್ಮ ಈ ಇಟ್ಟಿಗೆ ಅಲ್ಲ, ಬೇಯಿಸಿದ ಇಟ್ಟಿಗೆ, ನೀವೇ ಫಿಕ್ಸ್ ಮಾಡ್ಬೋದು ಹೇಳಿದ್ರು. ಹಾಗೆ ಮತ್ತೆ ಇಷ್ಟು ಫೀಟ್ ಹೈಟ್ ಉಂಟು ನನಗೆ, ಎಷ್ಟು ಪೀಸ್ ಬೇಕು ಅಂತ ಹೇಳುವಾಗ ಅವರು 64 ಲೆಕ್ಕ ಕೊಟ್ರು, 10 ಫೀಟಿಗೆ. ಅದನ್ನು ತಗೊಂಡು ಬಂದು ನೀವು ಹೆಸರು ಹತ್ರ ಹೇಳಿದೆ, ಇಂದೇ ನಂಜಿ ಕುಳ್ಳಾತ ಬರೋಡು ನಾನು ಇಂದು ದಾಯಿ ತಗೊಂಡಾರೆ ಅಂತ ಹೇಳಿದ, ಚಂದ ಮಾಡುವ ಅಂತ ಹೇಳಿದ. ನಾನು ಒಂದು ಕಂಬವನ್ನು ಬಿಡುದು ಯಾಕೆಂದ್ರೆ ಚಂದಾಗಿದೆ. ಹಾಗೆ ಅಲ್ಲ, ಈಗ ನನಗೂ ಖುಷಿ ಆಯ್ತು. ಇದು ನಾನು ಕೆಲವರು ಈಗ ಎನಿಸ್ಯಾರು, ಇವರಿಗೆ ಹುಚ್ಚು ಸುಮ್ಮನೆ ಇದನ್ನೊಂದು ಎಂತದಕ್ಕೆ ಇಲ್ಲ ಸರ್, ಇದು ಮನೆಯಲ್ಲಿ ಇರುವಾಗ ಅಷ್ಟು ಗೊತ್ತಾಗದಿದ್ರು ಕೂಡ ಹೊರಗಡೆಯಿಂದ ಬರುವಾಗ ಉಂಟಲ್ಲ, ಮೈನ್ ಅಟ್ರಾಕ್ಷನ್ ಈ ಕಂಬ. ಹೌದಾ, ನಾನು ಆಚೆಯಿಂದ ಬರುವಾಗ ಮೊದಲು ನೋಡಿದ್ದೆ ಕಂಬ, ಸೂಪರ್ ಆಗಿ ಕಾಣ್ತದೆ. ಅದನ್ನ ಮಾಡಿ ಏನೋ ಹೊಸತನ ಇಲ್ಲಿ ಉಂಟು ಅಂತ ಗೊತ್ತಾಗ್ತದೆ. ಹಾಗೆ ಅದಕ್ಕೆ
ಹಾಗೇನೆ ಬರುವಂತ ದಾರಿ ಕೂಡ ಚಂದ ಉಂಟು, ಒಂದು ನ್ಯಾಚುರಲ್ ಆಗಿ ಹಳ್ಳಿ ಸ್ಟೈಲ್ ಅಲ್ಲಿ ಸ್ಟೆಪ್ ಸ್ಟೆಪ್ ಆಗಿ ಅಲ್ಲಿಂದ ಬರುವಾಗ್ಲೇ ನಮಗೆ ಮೊದಲು ಕಾಣುದು ಈ ಕಂಬ, ಅದರಲ್ಲಿ ಕೂಡ ಈ ವೈಟ್ ಕೊಟ್ಟಿದ್ದೀರಲ್ವಾ, ಅದು ಅಟ್ರಾಕ್ಟ್ ಆಗಿ ಎಷ್ಟು ದೂರಕ್ಕೂ ಅಂತದೆ. ಹಾಗೆ ಮತ್ತೆ ಅವರ ಮೇಸ್ತ್ರಿ ಅದನ್ನ ಕಟ್ಟಿ ಕೊಡ್ತೇವೆ ಅಂತ ಹೇಳಿದ್ರು. ಶುರು ಈಗ ಒಬ್ರು ಕಟ್ಟಿದ್ದು ಅವರೇ ಆಯ್ತು, ಮತ್ತೆ ಅವರೇ ಅದನ್ನು ತೆಗೆದು ಮತ್ತೆ ಮೈನ್ ಮೇಸ್ತ್ರಿ ಅದೇ ಒಂದೂವರೆ ದಿವಸ ತಗೊಂಡಿದ್ದಾರೆ. ಅದು ಅಂದ್ರೆ ಬಾರಿ ಫಿನಿಶಿಂಗ್ ಕರೆಕ್ಟ್ ಬರ್ಬೇಕು, ಮತ್ತೆ ಗ್ಯಾಪ್ ಸಹ ಕರೆಕ್ಟ್ ನಿಲ್ಬೇಕು. ಹೌದು, ಹಾಗೆ ಅದು ಮತ್ತೆ ಸ್ಟ್ರೈಟ್ ನಿಲ್ಬೇಕು ಸಹ. ಹೌದು, ಆ ತೂಕ ಅಷ್ಟು ಕರೆಕ್ಟ್ ಬಂದ್ರೆ ಮಾತ್ರ ಅದು ನಿಮಗೆ ನೋಡ್ಲಿಕ್ಕೆ ಚಂದ. ಮತ್ತೆ ನಮಗೆ ತಂಪು ಬರಬೇಕು, ಗಾಳಿ ಶುದ್ಧ ಸಿಗ್ಬೇಕಂದ್ರೆ ಸುತ್ತು ಗಿಡ ಮರಗಳು ಬೇಕೇ. ಅದೇ ಹಾಗಾಗಿ ಅದಕ್ಕೆ ಸ್ವಲ್ಪ ನನಗೆ ಮತ್ತೆ ವೆರೈಟಿ ಬೇಕು, ನಮ್ಮಲ್ಲಿ ಎಲ್ಲವೂ ಬೇಕು ಅಂತ. ಹಾಗೆ ಎಲ್ಲ ಉಂಟು, ನೆಲ್ಲಿ, ಹಲಸು, ಮಾವು, ಮತ್ತೆ ಪುನರ್ಪುಳಿ, ಮತ್ತೆ ಇದು ನುಗ್ಗೆ, ಗೇರು ಬೀಜ ಎಲ್ಲ ಒಂದೊಂದು ಮರಗಳು ಎಲ್ಲ ಉಂಟು. ಇದು ಪುನರ್ಪುಳಿ ಅಲ್ಲ? ಇದು ಪುನರ್ಪುಳಿ, ನೋಡ್ಲಿಕ್ಕೆ ಬಹಳ ಅಪರೂಪ ಆಗಿದೆ. ಹೌದು. ಇನ್ನು ಅದೊಂದು ನೋಡಿ, ಅದು ಕಾನಗಲ್ಲಟೆ ಎಂದು ಬಾರಿ ಅಪರೂಪದ್ದು, ಕಾಡಿನದ್ದು. ಅಲ್ಲಿ ದ್ರಾಕ್ಷಿ ಹಾಗೆ ಕಾಣುದಿಲ್ಲ, ಕಾನಗಲ್ಲಟೆ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರ್ಲಿಲ್ಲ, ಅದು ಪದಾರ್ಥಕ್ಕೆ ಕಾಯಿ ಹುಳಿಗೆ ಫಸ್ಟ್ ಕ್ಲಾಸ್ ಆಗ್ತದೆ. ಕಾಯಿ ಹುಳಿಗೆ ಕಾಡಿನಲ್ಲಿ ಆಗುವಂತದ್ದು. ಅದನ್ನು ಒಮ್ಮೆ ನೀರು ತೆಗಿಬೇಕಾಗ್ತದೆ, ಬೇಯಿಸಿ ಮತ್ತೆ ಬೀಜ ತೆಗಿಬೇಕು. ಎಂತ ಹುಳಿ ಇರ್ತದೆ ಸರ್ ಅದು? ಇಲ್ಲ, ಅದಕ್ಕೆಂತ ಟೇಸ್ಟ್ ಇಲ್ಲ. ಅದು ಅದನ್ನು ಹಾಗೆ ತಿಂದ್ರೆ ನಾನು ಪೂರ ಮೈ ಎಲ್ಲ ತುರಿಸ್ತದೆ. ನೀರು ತೆಗೆದು ಪದಾರ್ಥ ಮಾಡುದು, ಅದ್ರ ಒಳ್ಳೆ ರುಚಿ ಆಗ್ತದೆ. ಕಾಯಿ ಹುಳಿಗೆ ಹೇಳಿದ ಹೆಸರು ಹೇಗೆ? ಕಾನ ಕಲ್ಲಟೆ ಅಂತ. ಅದು ತುಳುವಿನ ಹೆಸರು ಇರ್ಬೋದು. ಕಾನ ಅಂದ್ರೆ ಕಾಡು, ಕಾಡಿನಲ್ಲಿ ಆಗುವಂತ ಕಲ್ಲಟೆ, ಕಲ್ಲಿನಾಗಿ ಏನಾದ್ರು ದುಡ್ಡು. ಇದೆಲ್ಲ ಇವತ್ತು ಪೈಂಟ್ ಆದದಷ್ಟೇ, ಈಗ ಸಾಯಂಕಾಲ. ಸೂಪರ್ ಆಗಿ ಉಂಟು. ಇನ್ನು ಮನೆಯ ಹೊರಗಿನಿಂದೊಂದು ಔಟ್ಲುಕ್ ನೋಡುವ ಸ್ನೇಹಿತರೆ. ಎಂತ ಸರ್ ಇಲ್ಲಿ ನಾವು ನೋಡ್ತಾ ಇರುವಂತದ್ದು? ಇದು ಆಕ್ಚುಲಿ ಇಲ್ಲಿ ಮೆಟ್ಟಲಿನ ಅಡಿಯ ಜಾಗವನ್ನು ಓಪನ್ ಇತ್ತು. ಎಂತ ಮಾಡುದು 4 ಮಾಡುವ ಮಡ್ಡು ಬ್ಲಾಕ್ ಉಳ್ದದಿತ್ತು, ಮೇಲೆಲ್ಲ ಕಟ್ಟಿ ಉಳ್ದ ಮಡ್ಡು ಬ್ಲಾಕ್ ರಾಶಿಯಾಗಿತ್ತು. ಅದನ್ನು ಇಲ್ಲಿಗೆ ಒಂದು ಕಟ್ಟಿಸ ಅಂತ ಆಯ್ತು. ಅದು ಕಟ್ಟಿಸಿ ಅರ್ಧ ಗಟ್ಟಿ ಆಗುವಾಗ ಮಡ್ಡು ಬ್ಲಾಕ್ ಮುಗೀತು. ಮತ್ತೆ ಅದಕ್ಕೆ ಲೈಟ್ ವೈಟ್ ಬ್ಲಾಕ್ ಅನ್ನು ಅದನ್ನು ಇದು ಮಾಡಿದೆವು, AAC ಬ್ಲಾಕ್ ಅಂತ ಬರ್ತದೆ. ಅದನ್ನು ಇದು ಮಡ್ಡು ಬ್ಲಾಕ್ ನಾವು ಅದಕ್ಕೆ ಎಂತ ಮಾಡಿದೆ ಅಂದ್ರೆ, ಇಲ್ಲಿ ಕೆಳಗೆ ಗೋಡೆಗೆ ಪೇಂಟ್ ಕೊಡುವಾಗ ಇದಕ್ಕೆ ಪೇಂಟ್ ಒಂದು ಕೊಟ್ಟು ಹೇಗೆ ಕಾಣ್ತದೆ ನೋಡು ಅಂತ ಎಣ್ಣೆ ಬದಲು ಪೇಂಟ್ ಕೊಟ್ಟದ್ದು. ಮಡ್ಡು ಬ್ಲಾಕಿಗೆ ಪೇಂಟ್ ಕೊಟ್ರೆ ಹೇಗೆ ಕಾಣ್ತದೆ ಅಂತ ಹೇಳಿದ್ರೆ ಹೀಗೆ. ಹೌದು, ಚಂದ ಕಾಣ್ತದೆ. ಪೇಂಟ್ ಸಹ ಕೊಡುವುದು, ಖಾಲಿ ಎಣ್ಣೆ ಅಲ್ಲ, ನ್ಯಾಚುರಲ್ ಕಾಣ್ಬೇಕಂದ್ರೆ ಹಾಗೆ. ರೂಮಿನೊಳಗೆ ನಮಗೊಂದು ಬೇರೆ ನಮ್ಮ ಇಷ್ಟದ್ದು ಕಲರ್ ಕೊಡ್ಬೇಕಂದ್ರೆ ಕಲರ್ ಸಹ ಆಗ್ತದೆ, ಚಂದ ಕಾಣ್ತದೆ. ನೋಡಿ, ಕೆಳಗೆ ಫೌಂಡೇಶನ್ ಗೆ ಕೊಟ್ಟ ಕಲರ್ ಸಹ ಕೊಟ್ಟಿದೆ. ಹೌದು, ಫೌಂಡೇಶನ್ ಕೂಡ ಕಲರ್. ಹೌದೌದು. ಇಲ್ಲ, ಇದರಲ್ಲಿ ಒಂದು ಶೈನಿಂಗ್ ಕಾಣುದಿಲ್ಲ ಅಲ್ಲ? ಶೈನಿಂಗ್ ಕಾಣುದಿಲ್ಲ, ಎಣ್ಣೆಯಲ್ಲಿ ಕೆಳಗೆ ಇಡೀ ಒಂದೇ ಕಲರ್ ಕಾಣ್ತದಲ್ಲ, ಒಂದೇ ಕಲರ್ ಉಂಟು. ಹೌದು, ಅದಕ್ಕೆ ಬೇಕಾಗಿ ಹಿಂದೆಯಿಂದ ನಾವು ನೋಡ್ತಾ ಇದ್ದೇವೆ ಈಗ. ಮತ್ತೆ ಆಚೆ ಬದಿಗೆ ಹೋದ್ರೆ ಪ್ಲಂಬಿಂಗ್ ಎಲ್ಲ ಕಾಣ್ತದೆ. ಇದರಲ್ಲಿ ಪ್ಲಂಬಿಂಗ್ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ. ಇಲ್ಲಿ ಆಚೆ ಬದಿಯಲ್ಲಿ ಫುಲ್ ಪ್ಲಂಬಿಂಗಿನದು ಉಂಟು. ಇಲ್ಲಿ ಫುಲ್ ಪ್ಲಂಬಿಂಗಿನ ಪೈಪಿನದೆಲ್ಲ ಕಾಣ್ತದೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಕಂಬ, ಅದು ಕೂಡ ಸೂಪರ್ ಆಗಿ ಕಾಣ್ತಾ ಉಂಟು. ಒಂದು ಮೈನ್ ಅಟ್ರಾಕ್ಟ್ ಆಗಿ ಕಾಣ್ತಾ ಉಂಟು ಮನೆಗೆ. ಇಲ್ಲಿ ಎಂಟ್ರೆನ್ಸ್, ಇಲ್ಲೆಲ್ಲ ರೂಮ್ ಒಳಗಡೆ. ಸಂಜೆಯಿಂದ ಇಷ್ಟೊತ್ತು ಸುಮಾರು ಹೊತ್ತು ನಮ್ಮ ಜೊತೆ ಒಂದು ಸಮಯವನ್ನು ಹಂಚಿಕೊಂಡಿದ್ದಾರೆ ಡಾಕ್ಟ್ರು. ಥ್ಯಾಂಕ್ ಯು ಸರ್. ಇನ್ನೂ ಕೂಡ ಫಿನಿಶಿಂಗ್ ಆದ ನಂತರ ಒಮ್ಮೆ ನೋಡುವ ಸರ್.
ಇವತ್ತಿನ ಮಡ್ ಬ್ಲಾಕಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.